ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನೋಡೋಣ. ಇಲ್ಲಿ ಭಾಗ್ಯ ಅವರು ತುಲಾಭಾರ ಅರ್ಕೆನ ಮಾಡಿ ಮುಗಿಸ್ತಿರ್ತಾರೆ. ಆಗ ಕನಿಕಾ ಹಾಗೂ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಭಾಗ್ಯ ಅರ್ಕೆನ ಪೂರೈಸೋದನ್ನು ನೋಡಿ ತುಂಬ ಕೋಪ ಬರ್ತಿರುತ್ತೆ. ಹಾಗೆ ಈ ಕಡೆ ಇಲ್ಲಿ ಪುರೋಹಿತರು ಕೂಡ ಅರ್ಕೆ ಎಲ್ಲ ಸಂಪೂರ್ಣ ಆಗಿದೆ, ಕಿಶನ್ ನೀನು ಈಗ ಇಳಿಯಪ್ಪ ಅಂತ ಹೇಳಿದಾಗ ಪುರೋಹಿತರು ಹೇಳ್ತಾ ಇರಬೇಕಾದ್ರೆ ಆಗ ಇಲ್ಲಿ ಕಿಶನ್ ಅವರು ಮಾತ್ರ ತುಂಬ ಸುಸ್ತಾಗಿರ್ತಾರೆ. ಹಾಗೆ ತಲೆ ಸುತ್ತುತ್ತಾ ಇರುತ್ತೆ. ಹಾಗೆ ನಿಧಾನಕ್ಕೆ ಎದ್ದು ಅಲ್ಲಿಂದ ಭಾಗ್ಯನ ಸಹಾಯ ತಗೊಂಡು ಸ್ವಲ್ಪ ಮುಂದೆ ಬರ್ತಾರೆ. ಹಾಗೆ ಮುಂದೆ ಹೋಗ್ತಾ ಇದ್ದಕ್ಕಿದ್ದಂಗೆ ಹಾಗೆ ಅಲ್ಲೇ ತಲೆ ಸುತ್ತಿ ಬಿದ್ದೋಗ್ತಾರೆ. ಕಿಶನ್ ತಲೆ ಸುತ್ತು ಬಿದ್ದಿರೋದನ್ನು ನೋಡಿ ಮನೆಯವರಿಗಂತೂ ತುಂಬಾ ಶಾಕ್ ಆಗುತ್ತೆ. ಹಾಗೆ ಈ ಕಡೆ ಮನೆಯವರೆಲ್ಲ ಕೂಡ ಇಲ್ಲಿ ಕಿಶನ್ ಹತ್ರ ಬರ್ತಾರೆ. ಕಿಶನ್ ಎದ್ದೇಳಿ, ಕಿಶನ್ ಎದ್ದೇಳಿ, ಕಿಶನ್ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಿರ್ತಾರೆ. ಹಾಗೆ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಕಿಶನ್ ಅವಸ್ಥೆ ನೋಡಿ ತುಂಬಾ ಭಯ ಶುರುವಾಗಿರುತ್ತೆ. ಕಿಶನ್ ಎದ್ದೇಳಿ ಅಂತ ಹೇಳಿಬಿಟ್ಟು ಈ ಕಡೆ ಕಿಶನ್ ಮೀನಾಕ್ಷಿ ಹೇಳ್ತಿದ್ರೆ ಆಗ ಕಿಶನ್ ಮಾತ್ರ ಏನೂ ಮಾತಾಡದೆ ಹಾಗೆ ತಲೆ ಹಿಡ್ಕೊಂಡು ಕೆಳಗಡೆ ಕೂತ್ಕೊಂಡು ಬಿಡ್ತಾರೆ. ಹಾಗೆ ಈ ಕಡೆ ಕಿಶನ್ನ ಏನಾಯಿತು ಕಿಶನ್ ಅಂತ ಹೇಳಿಬಿಟ್ಟು ಯಾಕೆ ಈ ಥರ ಸುಸ್ತಾಗಿರೋ ಥರ ಇದೆಯಲ್ಲ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಕೇಳ್ತಿರ್ತಾರೆ. ಆಗ ಭಾಗ್ಯ ಅವರು ಕೂಡ ಕಿಶನ್ ನೋಡು ತುಂಬಾ ಬೇಜಾರಾಗ್ಬಿಡುತ್ತೆ. ಅಂದರೆ ಏನಾಯಿತು ಅಂದರೆ ಯಾಕೆ ಇದ್ದಕ್ಕಿದ್ದಂಗೆ ಹೀಗೆ ಕೆಳಗಡೆ ಬಿದ್ದೋದ್ರಿ, ಏನಾದರೂ ತೊಂದರೆ ಆಯಿತಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹಾಗೂ ಸುನಂದ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಕೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ನನಗೇನಾಗಿಲ್ಲ, ನಾನು ಆರಾಮಾಗಿ ಇದ್ದೀನಿ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಹೇಳ್ತಿರ್ತಾರೆ. ಹಾಗೆ ಭಾಗ್ಯ ಅವರು ನನಗೆ ಯಾಕೋ ಅಳಿಯಂದ್ರನ್ನ ನೋಡಿದ್ರೆ ಭಯ ಶುರು ಆಗ್ತಿದೆ, ಭಾಗ್ಯ ಅಳಿಯಂದ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಈ ಕಡೆ ಸುನಂದ ಅವರು ಕೂಡ ಭಾಗ್ಯಂಗೆ ಹೇಳ್ತಾ ಇರ್ತಾರೆ. ಅಮ್ಮ ಆಸ್ಪತ್ರೆಗೆಲ್ಲ ಬೇಡ, ಏನು ಬೇಡ ಅಮ್ಮ, ಹೊಟ್ಟೆಗೆ ಏನಾದರೂ ತಿಂದರೆ ಅವರು ಸರಿ ಹೋಗ್ತಾರೆ ಅಂತ ಹೇಳಿಬಿಟ್ಟು ಈ ಕಡೆ ಭಾಗ್ಯ ಅವ್ರು ಹೇಳ್ತಿರ್ತಾರೆ. ಹಾಗೆ ಕನಿಕಾ ಮಾತ್ರ ಇಲ್ಲಿ ಕಿಶನ್ನ ನೋಡ್ತಿರ್ತಾರೆ. ಹಾಗೆ ಏನಾಯಿತು ಇವನಿಗೆ ಇದ್ದಕ್ಕಿದ್ದಂಗೆ ಯಾಕೆ ಈ ರೀತಿ ತಲೆ ಸುತ್ತಿ ಬಿದ್ದೋದ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಕಿಶನ್ನ ನೋಡ್ತಾ ಇರ್ತಾರೆ. ಹಾಗೆ ನೋಡಿ ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲಮ್ಮ ಭಾಗ್ಯ, ಕಿಶನ್ನ ನೋಡ್ತಿದ್ರೆ ಹೀಗೆ ತಲೆ ಸುತ್ತಿ ಬಿದ್ದೋದ್ರಲ್ಲ, ನೀನು ನೋಡಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬೇಡ ಅಂತಿದ್ಯಾ, ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅಲ್ವಮ್ಮ ಕಿಶನ್ಗೆ ಏನಾಗಿದೆ ಅಂತ, ಯಾಕೆ ಈ ಥರ ತಲೆ ಸುತ್ತಾ ಇದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಕುಸುಮ ಅವರು ಭಾಗ್ಯಂಗೆ ಹೇಳ್ತಾ ಇರ್ತಾರೆ. ಆಗ ಇಲ್ಲ ಅತ್ತೆ, ಕಿಶನ್ಗೆ ಪಾಪ ಸ್ವಲ್ಪ ತಲೆ ತಿರುಗಿರ್ಬೋದು ಅಷ್ಟೇ, ಪಾಪ ಅವರು ನನ್ನ ಬೆಳಗ್ಗೆಯಿಂದ ಒಂಚೂರು ಏನು ತಿಂದೇ ಇಲ್ಲ, ಒಂದು ಹನಿ ನೀರು ಕೂಡ ಕುಡ್ದಿಲ್ಲ, ಅದಕ್ಕೆ ತಲೆ ಸುತ್ತಿರ್ಬೋದು ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಿದ್ರೆ ಭಾಗ್ಯ ಮನೆಯವರಿಗಂತೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿ ಮೀನಾಕ್ಷಿ ಅವರು ಕೂಡ ಕಿಶನ್ಗೆ ನೋಡ್ತಾ ಇರ್ತಾರೆ. ಹಾಗೆ ಈ ಕಡೆ ಮನೆಯವರೆಲ್ಲ ಮುಖ ನೋಡ್ಕೊತಿರ್ತಾರೆ. ಏನಮ್ಮ ಭಾಗ್ಯ, ಏನಾಯಿತು, ಏನು ಹೇಳ್ತಿದ್ಯಾ ನೀನು, ಅಳಿಯಂದ್ರು ಯಾಕೆ ಬೆಳಗ್ಗೆಯಿಂದ ಏನು ತಿಂದಿಲ್ವಾ, ಯಾಕೆ ಅಳಿಯಂದ್ರೆ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹಾಗೂ ವಿಠಲ್ ಅವರು ಕಿಶನ್ ಅವರನ್ನು ಕೇಳ್ತಾ ಇರ್ತಾರೆ. ಹಾಗೆ ಅದು ಮಾವ ಏನೂ ಇಲ್ಲ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಹೇಳಕ್ಕೆ ಹೋಗ್ತಾರೆ. ಎಲ್ಲ ನಮಗೋಸ್ಕರ ಅಪ್ಪ ಅಂತ ಹೇಳಿ ಭಾಗ್ಯ ಹೇಳ್ತಿರ್ತಾರೆ. ಆಗ ಈ ಕಡೆ ಮನೆಯವರೆಲ್ಲ ಭಾಗ್ಯನ್ನೇ ನೋಡ್ತಿರ್ತಾರೆ. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ, ನಾನು ಏನೂ ಆಗಿಲ್ಲ ಅಂತ ಹೇಳ್ತಿರ್ತಾನೆ, ಚೆನ್ನಾಗೇ ಇದ್ದೀನಿ ನಾನು ಅಂತ ಹೇಳಿ ಇಲ್ಲಿ ಕಿಶನ್ ಅವ್ರು ಹೇಳ್ತಿರ್ತಾರೆ. ಭಾಗ್ಯಂಗೆ ಸುಮ್ಮನಿರು ಕಿಶನ್, ನೀವು ಮಾತಾಡಬೇಡಿ, ಈಗ ನೀವು ಏನೆಲ್ಲ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಎಲ್ಲ ಗೊತ್ತಾಗ್ತಿದೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕಿಶನ್ಗೆ ಹೇಳ್ತಿರ್ತಾರೆ. ಆಗ ಕಿಶನ್ಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಆಗ ಪಾಪ ಅವರು ನಿನ್ನೆ ಬೆಳಗ್ಗೆಯಿಂದ ಏನೂ ತಿಂದೇನೆ ರಾತ್ರಿ ಎಲ್ಲ ವ್ಯಾಯಾಮ ಮಾಡಿದ್ದಾರೆ, ರಾತ್ರಿ ಪೂರ್ತಿ ವ್ಯಾಯಾಮ ಮಾಡ್ತಾ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಊಟ ಬಿಟ್ಟು ಹಾಗೆ ವ್ಯಾಯಾಮ ಮಾಡಿ ಸ್ವಲ್ಪನಾದರೂ
ತೂಕ ಕಡಿಮೆ ಆದರೆ ನಮ್ಮೆಲ್ರಿಗೂ ತುಲಾಭಾರಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಕಿಶನ್ ಅವರು ಈ ಥರ ಮಾಡಿದ್ದಾರೆ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಪೂಜಾಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಕಿಶನ್ ಹೀಗೆ ಯಾಕೆ ಮಾಡಿದೆ ನೀನು, ತುಂಬ ಅಳು ಬಂದುಬಿಡುತ್ತೆ. ಏನು ಕಿಶನ್ ಇಂಥ ಕೆಲಸ ಮಾಡಿಬಿಟ್ಟಲ್ಲ, ಅಕ್ಕ ಹೇಗಿದ್ದರೂ ಮಾಡ್ತಿದ್ನಿ ಅಂತ ಹೇಳಿ ಅಂದಿದ್ರಲ್ಲ, ಅದನ್ನು ಬಿಟ್ಟು ನೀನು ನಿನ್ನ ಆರೋಗ್ಯನ ನೀನೇ ಹಾಳು ಮಾಡ್ಕೊತೀಯಲ್ಲ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಕಿಶನ್ನ ನೋಡಿಕೊಂಡು ಪರವಾಗಿ ಪೂಜಾ ನೀವು ನಮ್ಮ ಮನೆಯವರೆಲ್ಲ ಅಲ್ವಾ ಅಂತ ಹೇಳಿ ನನ್ನ ಕೈಯಲ್ಲಿ ಇಷ್ಟಾದರೂ ಸಹಾಯ ಮಾಡಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರನೇ ಈ ರೀತಿ ಮಾಡಿದೆ, ಸಹಾಯ ಮಾಡ್ತೀನಿ ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಾ ಇರ್ತಾರೆ. ಆಗ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಭಾಗ್ಯನ ಮಾತು ಕೇಳಿ ತುಂಬ ಕೋಪ ಬಂದುಬಿಡುತ್ತೆ. ಆಗ ಕನ್ನಿಕಾ ಅವರು ಬಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಓ ಇದಕ್ಕೇನಾ ನೀನು ನಿನ್ನೆ ರಾತ್ರಿ ನಿಮ್ಮ ಜಿಮ್ ಟ್ರೈನರ್ನ ಕರ್ಕೊಂಡು ಹಾಗೆ ಜಿಮ್ ಮಾಡಬೇಕು ಅಂತ ಹೇಳಿ ವರ್ಕೌಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಜಿಮ್ ಎಕ್ಸ್ಪೆನ್ಸ್ ಎಲ್ಲ ತಗೊಂಡಿದ್ದು, ಈಗ ಈ ರೀಸನ್ಗೆ ನನಗೆಲ್ಲ ಗೊತ್ತಾಗಿದೆ. ಮದುವೆಗೆ ಟೈಮ್ ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಸ್ಲಿಮ್ಮಾಗಿ ಕಾಣಿಸ್ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದೀಯಾ ಅಂತ ಹೇಳಿ ಅಂದ್ಕೊಂಡೆ. ನೀನು ನೋಡಿದ್ರೆ ಅವರಿಗೆ ಸಹಾಯ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಹೇಳಿ ಕನ್ನಿಕಾ ಅವರು ಬೈತಾ ಇರ್ತಾರೆ. ಆಗ ಕಿಶನ್ ಅವರು ಏನು ಮಾತಾಡ್ತಿದ್ಯಾ ನೀನು, ಹಾಗೆ ಕೂತ್ಕೊಂಡಿರ್ತಾರೆ. ಅಲ್ಲಪ್ಪ ಕಿಶನ್, ನಾವು ಹೇಗೋ ಅಷ್ಟೋ ಇಷ್ಟೋ ಖರ್ಚು ಮಾಡಿ ಹೇಗೋ ಮಾಡ್ತಿದ್ವಲ್ಲ, ನೀನು ಯಾಕೆ ಈ ರೀತಿ ಮಾಡೋಕ್ಕೆ ಹೋದೆ, ನಿನ್ನ ಆರೋಗ್ಯನ ಹಾಳು ಮಾಡ್ಕೋತಾ ಇದೆಯಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಬೈತಾ ಇರ್ತಾರೆ. ಅಯ್ಯೋ ಆಂಟಿ, ಪರವಾಗಿಲ್ಲ ಆಂಟಿ, ನೀವು ಎಷ್ಟೆಲ್ಲ ಕಷ್ಟ ಪ್ಲಾನ್ ಎಲ್ಲ ಈ ಭಾಗ್ಯ ಮತ್ತು ಪೂಜಾನೇ ಮಾಡಿಸಿರ್ತಾರೆ. ಬೇಕಾದರೆ ಆ ಪೂಜಾನೇ ಕೇಳಿ ಈ ಪೂಜಾನ ಫೋನ್ ಮಾಡಿ, ಅಯ್ಯೋ ಕಿಶನ್ ಅವರೇ, ನಮ್ಮ ಮನೆಯವರಿಗೆ ಮತ್ತು ನಮ್ಮ ಅಕ್ಕನಿಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಕಣೋ, ನೀವು ಹೇಳಿರುತ್ತಂತಹ ಪಂಚಲೋಹದ ಪಾತ್ರೆನ ನಮ್ಮ ಮನೆಯವರು ಕೈಯಲ್ಲಿ ತರ್ಸೋಕ್ಕಾಗಲ್ಲ, ಹೇಗಾದರೂ ಮಾಡಿ ನೀನು ವೆಯ್ಟ್ನ ಸ್ವಲ್ಪ ಕಮ್ಮಿ ಮಾಡ್ಕೊ ಅಂತ ಹೇಳಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.